ಓಂ ಸಾಯಿರಾಮ್. ನನ್ನೆಲ್ಲ ಸಾಯಿ ಭಕ್ತರಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಬಾಬಾ ಅವರ ಸಂದೇಶ ಏನೆಂದು ತಿಳಿದುಕೊಳ್ಳೋಣ ಬನ್ನಿ. ಮಗು, ಯಾರೇ ಕೈ ಬಿಟ್ಟರೂ ನಾನು ನಿನ್ನನ್ನು ಕೈ ಬಿಡುವುದಿಲ್ಲ. ನನ್ನ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟಿರುವೆ. ನಾನು ನಿನ್ನ ಜೀವನದಲ್ಲಿ ಅದ್ಭುತಗಳನ್ನು ಮಾಡುತ್ತೇನೆ ಕಂದ. ನಿನ್ನ ಪ್ರತಿಯೊಂದು ಹೆಜ್ಜೆಗೂ ನಾನು ಬೆಂಬಲವಾಗಿ ನಿಂತಿರುವೆ ಕಂದ. ಹಸಿದವರಿಗೆ ಅನ್ನ ಕೊಟ್ಟಿರುವೆ, ನೊಂದವರಿಗೆ ಸಾಂತ್ವನ ನೀಡಿರುವೆ, ಪ್ರಾಣಿ ಪಕ್ಷಿಗಳಲ್ಲಿ ದಯೆ ತೋರಿಸುವೆ. ನೀನು ಮಾಡಿದ ಒಳ್ಳೆಯ ಕೆಲಸಗಳು ನನಗೆ ತಲುಪಿದೆ. ನೀನು ಮಾಡಿರುವ ಸಹಾಯದ ಕುರಿತಾಗಿ ನಾನು ನಿನ್ನ ಜೀವನದಲ್ಲಿ 10 ಪಟ್ಟು ಆಶೀರ್ವಾದವನ್ನು ಕೊಟ್ಟಿರುವೆ. ಯಾವುದಕ್ಕೂ ಭಯಪಡಬೇಡ ಕಂದ. ನಾನು ನಿನ್ನ ಹಿಂದೆ ನಿಂತಿದ್ದೇನೆ. ನಿನ್ನನ್ನು ಕೈ ಹಿಡಿದು ನಡೆಸಲು ನಾನು ಬರುತ್ತೇನೆ. ನನ್ನ ಕೃಪೆಯ ಆಶೀರ್ವಾದ ನಿನ್ನ ಮೇಲೆ ಸದಾ ಇರುತ್ತದೆ. ನಾನು ನನ್ನ ಭಕ್ತರನ್ನು ಎಂದಿಗೂ ಬಿಟ್ಟುಕೊಡುವುದಿಲ್ಲ. ಒಂದು ಹೆಜ್ಜೆಯನ್ನು ನನ್ನ ನಂಬಿ ಇಟ್ಟರೆ ನಾನು 1000 ಹೆಜ್ಜೆ ಹಾಕುತ್ತೇನೆ. ದಯ, ಪ್ರೀತಿ, ಕರುಣೆ ಎಲ್ಲವೂ ನಿನಗೆ ಕೊಟ್ಟು ನಿನ್ನನ್ನು ಕಾಪಾಡುತ್ತೇನೆ. ನಿನ್ನ ಕಷ್ಟ ಸುಖಗಳಲ್ಲೂ ನಾನು ಕೂಡ ಭಾಗಿಯಾಗುತ್ತೇನೆ. ಮಗು, ನಿನ್ನ ಮನಸ್ಸು ಗೊಂದಲದಲ್ಲಿದೆ. ನಿನ್ನ ಮನಸ್ಸನ್ನು ಒಂದು ಗುರಿಯ ಮೇಲೆ ಇಡು. ಹೆಚ್ಚು ಚಿಂತೆ ಮತ್ತು ಗೊಂದಲವನ್ನು ಬಿಡು. ನಿಧಾನವಾಗಿ ನಿನ್ನ ಜೀವನ ಸರಿಯಾದ ದಾರಿಗೆ ಬರುತ್ತದೆ. ನೀನು ಬಲವಾಗುತ್ತೀಯ. ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ. ನೀನು ಬಯಸಿದ ಶಾಂತಿ ಮತ್ತು ಸಂತೋಷ ನಿನಗೆ ಸಿಗುತ್ತದೆ. ಈ ಜಗತ್ತಿನಲ್ಲಿ ಎಲ್ಲವೂ ಬದಲಾಗುತ್ತದೆ ಎಂಬುದು ನಿನಗೆ ಗೊತ್ತೇ ಇದೆ ಅಲ್ಲವೇ? ಸಮಯ ಬಂದಾಗ ಕೆಲವರ ಹೃದಯಗಳು ಬದಲಾಗುತ್ತವೆ, ಕೆಲವರ ದಿನಗಳು ಕೂಡ ಬದಲಾಗುತ್ತವೆ. ಇಂದು ನೀನು ಹೋರಾಟ ಮಾಡುತ್ತಿದ್ದೀಯೆ. ಸಣ್ಣ ಸಣ್ಣ ವಿಷಯಗಳಿಗೂ ಸಮಾಧಾನ ಮಾಡಿಕೊಂಡು ಬದುಕುತ್ತಿದ್ದೀಯೆ. ಜನರ ಟೀಕೆಗಳನ್ನು ಸಹಿಸುತ್ತಿದ್ದೀಯ. ಆದರೆ ಇವೆಲ್ಲವೂ ಕೂಡ ಒಂದು ದಿನ ಬದಲಾಗುತ್ತದೆ. ನಿನ್ನ ಕಷ್ಟದ ದಿನಗಳು ಮುಗಿಯುತ್ತವೆ. ಇಂದು ನಿನಗೆ ಗೌರವ ಕೊಡದವರು ನಾಳೆ ನಿನ್ನ ಮುಂದೆ ಬಂದು ಗೌರವವನ್ನು ಕೊಡುತ್ತಾರೆ. ಚಿಂತಿಸಬೇಡ, ದಿನಗಳು ಯಾವಾಗಲೂ ಒಂದೇ ರೀತಿಯಾಗಿರುವುದಿಲ್ಲ. ನೀನು ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೀಯೋ ಅಷ್ಟೇ ನಿನ್ನ ಭಾಗ್ಯದ ಮೇಲೂ ನಂಬಿಕೆ ಇಡು. ನಿನ್ನ ಭಾಗ್ಯದಲ್ಲಿ ನೀನು ಬೇಡಿಕೊಂಡಿರುವ ಎಲ್ಲವನ್ನೂ ಪಡೆಯುವ ಶಕ್ತಿ ಇದೆ. ನೀನು ಜೀವನದಲ್ಲಿ ಏನಾದರೂ ದೊಡ್ಡದನ್ನು ಮಾಡಬೇಕೆಂದರೆ ಎಲ್ಲರೂ ಒಪ್ಪಬೇಕು, ಮೆಚ್ಚಬೇಕು, ಅನುಮತಿ ಕೊಡಬೇಕು ಎಂದು ಕಾಯಬೇಡ. ನಿನ್ನ ಮನಸ್ಸು ಮತ್ತು ನಿನ್ನ ನಂಬಿಕೆಯನ್ನು ನಂಬಿ ಧೈರ್ಯವಾಗಿ ಮೊದಲ ಹೆಜ್ಜೆ ಇಡು. ನಿನ್ನ ಹಿಂದೆ ನಾನಿದ್ದೇನೆ. ಆಗಲೇ ಹೊಸ ಅವಕಾಶಗಳು ಮತ್ತು ಒಳ್ಳೆಯ ಬದಲಾವಣೆಗಳು ಜೀವನದಲ್ಲಿ ಕಾಣಿಸಿಕೊಳ್ಳಲು ಶುರುವಾಗುತ್ತವೆ. ಭಯ, ಅನುಮಾನ, ಜನರು ಏನು ಹೇಳುತ್ತಾರೆ ಅನ್ನೋ ಆಲೋಚನೆಯನ್ನು ಬಿಡು. ನಿನ್ನ ಕೆಲಸವನ್ನು ನೀನು ಮಾಡಿಕೊಂಡು ಮುಂದೆ ಹೋಗುತ್ತಾ ಸಾಗು. ಆಗ ನಿನ್ನನ್ನು ನಾನು ಒಳ್ಳೆಯ ಮಾರ್ಗದರ್ಶನ ಕೊಟ್ಟು ಕಾಪಾಡುತ್ತೇನೆ. ಜೀವನದಲ್ಲಿ ಪ್ರಯತ್ನ ಪಡಬೇಕು. ಪ್ರಯತ್ನ ಪಟ್ಟು ನೋಡು. ಹೆಚ್ಚಿನ ಉತ್ಸಾಹದಿಂದ ಶುರು ಮಾಡು. ಅಂದರೆ ಕಷ್ಟ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ ನಿನ್ನ ಕೆಲಸವನ್ನು ನೀನು ನಿಧಾನವಾಗಿ ಮಾಡಿಕೊಂಡು ಹೋಗು. ಫಲ ಸಿಗದೆ ಹೋದಾಗ ಮಧ್ಯದಲ್ಲಿ ಬಿಡಬೇಡ. ಯಶಸ್ವಿಯನ್ನು ದಾಟುವವರೆಗೂ ನಿನ್ನ ಪರಿಶ್ರಮವನ್ನು ನಿನ್ನ ಕೆಲಸದ ಮೇಲೆ ತೋರಿಸು. ಜೀವನದಲ್ಲಿ ಸಣ್ಣದು ಎಂದು ಕಾಣುವ ಅವಕಾಶ, ಸಲಹೆ ಅಥವಾ ಸಹಾಯವನ್ನು ಕಡಿಮೆ ಎಂದು ಭಾವಿಸಿ ತಳ್ಳಿಬಿಡಬೇಡ. ಕೆಲವೊಮ್ಮೆ ಚಿಕ್ಕ ವಿಷಯವೇ ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತದೆ. ಯಾರಾದರೂ ಒಳ್ಳೆಯ ವ್ಯಕ್ತಿ ನಿಮಗೆ ಸರಿಯಾದ ದಾರಿ ತೋರಿಸುತ್ತಾರೆ. ಆ ಮಾರ್ಗದರ್ಶನವನ್ನು ನಂಬಿ ಮುಂದೆ ನಡೆದರೆ ನಿಮ್ಮ ಮನಸ್ಸಿನ ಆಸೆ ನಿಧಾನವಾಗಿ ಈಡೇರುತ್ತವೆ. ಈಗ ನಿಮ್ಮ ಮನಸ್ಸಿನಲ್ಲಿರುವ ಚಿಂತೆಯನ್ನು ಬಿಟ್ಟು ಮುಂದೆ ಸಾಗು.